ಪ್ರಾರಂಭ ಆಗಿರ್ತಕ್ಕಂಥ ಈ SIRನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಈ ದಿನ ಈಗಾಗಲೇ ನಾನು 2004ರಿಂದ ಕೇತನಹಳ್ಳಿಯ ಮತದಾನದ ಹಳ್ಳಿನಲ್ಲಿ ನಮ್ಮ ಕುಟುಂಬದ ಮತದಾನ ಚೀಟಿಯಲ್ಲೇನಿದೆ. ಇವತ್ತು ಈ ಒಂದು ಪರಿಷ್ಕರಣೆಯಲ್ಲಿ ನಮ್ಮ ಕುಟುಂಬದ 4 ಮತ ಏನಿದೆ, ಇವತ್ತು ನಾವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ ಕುಟುಂಬ ಸಮೇತರಾಗಿ. ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದಿದ್ದಾರೆ. ನಿಯಮಾವಳಿಯ ಪ್ರಕಾರ ಇವತ್ತು ಇದಕ್ಕೆ ಒಂದು ಚಾಲನೆ ನಮ್ಮ ಕುಟುಂಬದಿಂದ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಸರ್, ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಒತ್ತಾಯ ಮಾಡ್ತೀರಿ ಸರ್? ಈಗಾಗಲೇ ರಾಜ್ಯ ಸರ್ಕಾರದ ನಡವಳಿಕೆ ಈ ಒಂದು ಪ್ರಕ್ರಿಯೆ ನಡೆಸ್ತಕ್ಕಂಥವರು ರಾಜ್ಯದ ಸಿಬ್ಬಂದಿ ವರ್ಗ, ನೌಕರ ವರ್ಗ ಏನಿದೆ, ಅವರುಗಳು ಇದನ್ನು ನೇತೃತ್ವ ವಹಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಮತದಾರರನ್ನ ಖುದ್ದು ಭೇಟಿ ಮಾಡಿ ಈ ಒಂದು ಹೊಸ ಒಂದು ರಿವಿಷನ್ಗೆ ಎಲ್ಲ ಪ್ರಾಮಾಣಿಕವಾದ ಕೆಲಸ ಏನಾಗಬೇಕಾಗಿದೆ. ರಾಜ್ಯದಲ್ಲಿ ಮೊದಲನೇ ದಿವಸದಿಂದಲೇ ಒಂದು ರೀತಿಯ ನಿಯಮಾವಳಿಗಳೇನಿದೆ, ಆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೋ ಚಿತ್ರದಲ್ಲೋ ಮತ್ತಿನ್ಯಾವುದೋ ಮನೆಯಲ್ಲೋ ಕೂತು ಒಂದು ರೀತಿ ಸಂತೆ ಮೈದಾನದಲ್ಲಿ ಈ ಪ್ರಕ್ರಿಯೆ ಮಾಡಿದಂಗೆ ಮಾಡಿರ್ತಕ್ಕಂಥದ್ದು. ಇದು ಚುನಾವಣಾ ಆಯೋಗದವರು ಇದರ ಉಸ್ತುವಾರಿಯನ್ನು ವಹಿಸಿದ್ರು. ಈ ಒಂದು ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರ ವರ್ಗದವರಿಗೆ ಈ ಜವಾಬ್ದಾರಿ ಕೊಟ್ಟಿರ್ತಾರೆ. ಕರ್ನಾಟಕದಲ್ಲಿ ಇವತ್ತೇನು 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, ಇವತ್ತು 5ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ಈ ಒಂದು SIR ವಿಷಯದಲ್ಲೇ ಕಳೆದ 2 ವರ್ಷದಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಗೊಂದಲಗಳು ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆಪಾದನೆ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ. ಅದರ ಮುಖಾಂತರ ವಿರೋಧ ಪಕ್ಷಗಳ ಪರವಾಗಿರ್ತಕ್ಕಂಥವರ ಮತಗಳನ್ನು ಇವತ್ತು ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಒಂದು ಅಧಿಕಾರ ದುರುಪಯೋಗ ಆಗ್ತಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಆರೋಪ ಇರ್ತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಯಾವ ನಿಯಮಾವಳಿಗಳ ಅಡಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅದೆಲ್ಲವನ್ನು ಗಾಳಿಗೆ ತೂರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಚುನಾವಣಾ ಆಯೋಗದ ಆಯುಕ್ತರ ಪರಿಮಿತಿ ಈ ನಿಯಮಾವಳಿಗಳನ್ನು ಈ ರೀತಿ ಜಾರಿಗೆ ತರಬೇಕು ಅಂತಕ್ಕಂಥವ್ರು ಹೇಳ್ತಾರೆ. ಆದರೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಜ್ಯದ ಸಿಬ್ಬಂದಿ ವರ್ಗ. ಇಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ದುರ್ಬಳಕೆಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು, ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥದ್ದೇನು, ಹಲವಾರು ಭಾಗದಲ್ಲಿ ಇವತ್ತು ಯಾವುದೋ ಒಂದು ಚೌಲ್ಟ್ರಿಗಳೋ ಮತ್ತಿನ್ನ ಧಾರ್ಮಿಕ ಕ್ಷೇತ್ರವೋ ಎಲ್ಲ ಒಂದು ಕಡೆ ಕೂತು ಈ ಒಂದು ಅಕ್ರಮ ಮತದಾನಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥದ್ದಕ್ಕೆ ದುರುಪಯೋಗ ಆಗ್ತಾಯಿದೆ ಅಂತಕ್ಕಂಥದ್ದು ರಾಜ್ಯದಾದ್ಯಂತ ಚರ್ಚೆ ಪ್ರಾರಂಭ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಮತದಾರ ಪಟ್ಟಿಯಿಂದ ಹಲವಾರು ನಕಲಿ